ಡಿಜಿಟಲ್ ಮೌಲ್ಯಮಾಪನದಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿದೆ. ಡಿಜಿಟಲ್ ವ್ಯಾಲ್ಯೂಯೇಷನ್ ಅಂತ ಹೇಳಿ ಕೋಟಿ ಕೋಟಿ ಲೂಟಿ ಮಾಡಲಾಗಿದೆ. ವಿವಿ ಕರ್ಮಕಾಂಡವನ್ನ ಬಿಚ್ಚಿಟ್ಟಿದ್ದಾರೆ ಎಂಎಲ್ಸಿ ಡಿಎಸ್ ಅರುಣ್. 2024 ಹಾಗೂ 2025 ಮತ್ತು 26ನೇ ಸಾಲಿನ ಅಂಕಪಟ್ಟಿ ಸಕ್ಕಿಲ್ಲ ಕುವೆಂಪು ವಿವಿಯಲ್ಲಿ ಡಿಜಿಟಲ್ ಹೆಸರಲ್ಲಿ ಭ್ರಷ್ಟಾಚಾರ ನಡೆದಿದೆಯಾ ಅನ್ನುವಂಥ ಆರೋಪ. ಡಿಜಿಟಲ್ ವ್ಯಾಲ್ಯೂಯೇಷನ್ ಕೈ ಬಿಡುವಂತೆ ಆಗ್ರಹ ಮಾಡಲಾಗ್ತಾ ಇದೆ. ಶಿವಮೊಗ್ಗ ಕುವೆಂಪು ವಿವಿ ವಿರುದ್ಧ ಎಂಎಲ್ಸಿ ಡಿಎಸ್ ಅರುಣ್ ಮಾಡ್ತಾ ಇರುವಂತ ಒಂದು ಆರೋಪ ಇದು. ಡಿಜಿಟಲ್ ಹೆಸರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಹೀಗೆ ಡಿಜಿಟಲ್ ಮೌಲ್ಯಮಾಪನದಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿದೆ ಅನ್ನೋದು ಈಗ ಹುಟ್ಟುತ್ತಾ ಇರುವಂತ ಒಂದು ಅನುಮಾನ. ಡಿಜಿಟಲ್ ವ್ಯಾಲ್ಯೂಯೇಷನ್ ಹೆಸರಲ್ಲಿ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಅನುಮಾನ ಹುಟ್ಟುತ್ತಾ ಇದೆ. ವಿವಿ ಕರ್ಮಕಾಂಡವನ್ನ ಬೆಚ್ಚಿಟ್ಟಿದ್ದಾರೆ ಈಗ ಡಿಎಸ್ ಅರುಣ್. ವರ್ಷಗಳಿಂದ ನಾನು ನಾನಾ ರೀತಿಯಾದಂಥ ಅಲ್ಲಿಯ ಚಟುವಟಿಕೆ, ಅಲ್ಲಿಯ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ನಿಮ್ಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೆ. ಕಳೆದ ಒಂದು 6 ತಿಂಗಳಿಂದ ನಾನು ನಿರಂತರವಾಗಿ ಕುವೆಂಪು ಯೂನಿವರ್ಸಿಟಿಯ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಮಟ್ಟಕ್ಕೆ, ಅಲ್ಲಿಯ ವೈಸ್ ಚಾನ್ಸಲರು, ಹಿಂದೆ ಇದ್ದಂತಹ ರಿಜಿಸ್ಟ್ರಾರ್ನ ಸಮಸ್ಯೆ, ಅವರ ಭ್ರಷ್ಟಾಚಾರ ಆರೋಪಗಳು, ಹಗರಣಗಳು, ಇದನ್ನು ಕೂಡ ಸದನದ ಒಳಗೆ ಮತ್ತು ಯೂನಿವರ್ಸಿಟಿಯ ನಮ್ಮ ಅಕಾಡೆಮಿಕ್ ಕೌನ್ಸಿಲ್ ಒಬ್ಬ ಮೆಂಬರ್ ಆಗಿನೂ ಕೂಡ ಅಲ್ಲಿ ಮಾತಾಡ್ತಾ ಇದ್ದೆ. ಕಳೆದ ಅಕಾಡೆಮಿಕ್ ಕೌನ್ಸಿಲ್ ಮೀಟಿಂಗಲ್ಲೂ ಕೂಡ ಒಂದಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಇದನ್ನು ಸರಿ ಮಾಡಬೇಕು ಅನ್ನುವಂತಹ ಒಂದು ಯೋಚನೆಯಿಂದ ನಾವು ಅವರಿಗೆ ಹಲವಾರು ಸಲಹೆಗಳನ್ನು ಕೂಡ. ಆರ್ಥಿಕ ಸಂಕಷ್ಟದಲ್ಲಿ ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯ ಈಗ ಇದೆ. ನಿವೃತ್ತ ನೌಕರರಿಗೆ ಪಿಂಚಣಿ ನೀಡಲು ವಿವಿಯಲ್ಲಿ ದುಡ್ಡಿಲ್ಲ. ಪ್ರಸಕ್ತ ಸಾಲಿನಲ್ಲಿ ವಿವಿಯಲ್ಲಿ 47 ಕೋಟಿ ಖೋತಾ ಬಜೆಟ್ ಮಂಡನೆ ಮಾಡಲಾಗಿದೆ. ಬಜೆಟ್ ಕೊರತೆ ತುಂಬಲು ವಿದ್ಯಾರ್ಥಿಗಳಿಂದ ಭಾರಿ ಶುಲ್ಕ ವಸೂಲಿ ಮಾಡಲಾಗ್ತಾ ಇದೆ ಅನ್ನೋಂಥ ಗಂಭೀರ ಆರೋಪ. 2,80,000 ಪುಟಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನಿಂಗ್ ಆಗಿದೆ. ಒಂದು ಪುಟದ ಸ್ಕ್ಯಾನಿಂಗ್ಗೆ ಬರೋಬ್ಬರಿ 54 ರೂಪಾಯಿ ನಿಗದಿ ಮಾಡಲಾಗಿದೆಯಂತೆ. ಮ್ಯಾನ್ಯುವಲ್ ಮೌಲ್ಯಮಾಪನಕ್ಕೆ 1.1 ಕೋಟಿ ರೂಪಾಯಿ ವೆಚ್ಚ ಕೂಡ ಆಗ್ತಾ ಇದ್ರೆ, ಇನ್ನು ಡಿಜಿಟಲ್ ವ್ಯವಸ್ಥೆಗೆ ಅಂತ ಹೇಳಿ 2.36 ಕೋಟಿ ರೂಪಾಯಿ ಧೂಳಿಪಟ ಆಗ್ತಾ ಇದೆ. ಪ್ರತಿಭಾವಂತ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಭಾರಿ ವ್ಯತ್ಯಾಸ ಇಲ್ಲಿ ಕಂಡು ಬರ್ತಾ ಇದೆ. 4.35 ಕೋಟಿ ರೂಪಾಯಿ ನೀಡಿದ್ರೂ ಕೂಡ 2024 ಮತ್ತು 25ರ ಅಂಕಪಟ್ಟಿ ಸಿಕ್ಕಿಲ್ಲ. ಅಂಕಪಟ್ಟಿ ಸಿಗದೆ ಕಂಗಾಲಾಗಿರುವಂತಹ ಸಾವಿರಾರು ಪದವಿ ವಿದ್ಯಾರ್ಥಿಗಳು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಈಗ ಎಲ್ಲೋ ಒಂದು ರೀತಿಯಾಗಿ ಡಿಜಿಟಲ್ ಮೌಲ್ಯಮಾಪನ ಹೆಸರಲ್ಲಿ ವಿದ್ಯಾರ್ಥಿಗಳಿಂದನೇ ಹಣ ಲೂಟಿ ಮಾಡ್ತಿದ್ದಾರೆ, ಇಲ್ಲೂ ಕೂಡ ವಂಚನೆ ಮಾಡಲಾಗ್ತಾ ಇದೆ ವಿವಿಯಲ್ಲಿ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್, ಏನಾಗ್ತಾ ಇದೆ ಇಲ್ಲಿ ಅಂತ? ರೋಹಿಣಿ, ಏನು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಏನು ಡಿಜಿಟಲ್ ವ್ಯಾಲ್ಯೂಯೇಷನ್ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಏನು ಅವ್ಯವಹಾರ ನಡೆದಿದೆ ಅಂತೇಳಿ ಗಂಭೀರ ಆರೋಪವನ್ನು ಏನು ಎಂಎಲ್ಸಿ ಡಿಎಸ್ ಅರುಣ್ ಅವರು ಮಾಡಿರುವಂತದ್ದು. ಏನು ಡಿಜಿಟಲ್ ಮೌಲ್ಯಮಾಪನದಲ್ಲಿ ತುಂಬಾ ಈಸಿಯಾಗಿ ವ್ಯಾಲ್ಯೂಯೇಷನ್ ಆಗುತ್ತೆ, ಮತ್ತೆ ಯಾರಿಗೂ ಇದರಲ್ಲಿ ವ್ಯಾಲ್ಯೂಯೇಷನ್ ಅಲ್ಲಿ ತೊಂದರೆ ಆಗಲ್ಲ ಅನ್ನೋ ಉದ್ದೇಶದಿಂದ ಏನು ಕುವೆಂಪು ಯೂನಿವರ್ಸಿಟಿ ಕಳೆದ 3-4 ವರ್ಷಗಳಿಂದ ಡಿಜಿಟಲ್ ವ್ಯಾಲ್ಯೂಯೇಷನ್ ಅನ್ನ ಮಾಡ್ತಾ ಇದೆ. ಸೊ ಡಿಜಿಟಲ್ ವ್ಯಾಲ್ಯೂಯೇಷನ್ ಅನ್ನ ಮಾಡಿ ಏನು ಕಳೆದ 3 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಯನ್ನು ಕೂಡ ಕೊಡ್ತಾ ಇಲ್ಲ. ಸೊ ಇದರಲ್ಲಿ ಏನು ಡಿಜಿಟಲ್ ವ್ಯಾಲ್ಯೂಯೇಷನ್ ಅಲ್ಲಿ ಯಾವುದೇ ತೊಂದರೆ ಆಗಲ್ಲ, ಪಾರದರ್ಶಕವಾಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು, ಒಳ್ಳೆ ಆಲೋಚನೆ ಇಟ್ಕೊಂಡು ಏನು ಡಿಜಿಟಲ್ ವ್ಯಾಲ್ಯೂಯೇಷನ್ ಅನ್ನ ಮಾಡಿದ್ರು. ಇದರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಏನು 35-40 ಅಂಕ ಬರುವಂತ ವಿದ್ಯಾರ್ಥಿಗಳಿಗೆ 0 ಅಂಕಗಳನ್ನು ಕೊಟ್ಟಿರುವಂತ ಪ್ರಸಂಗ ಕೂಡ ನಡೆದಿರುವಂತದ್ದು. ಏನು ಈ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಪ್ರತಿ ವರ್ಷ ಸುಮಾರು 1 ಕೋಟಿ ವೆಚ್ಚದಲ್ಲೇ ಆಗ್ತಾ ಇತ್ತು. ಈ ಡಿಜಿಟಲ್ ಹೆಸರಿನಲ್ಲಿ ಸುಮಾರು 2 ಕೋಟಿಗಿಂತ ಜಾಸ್ತಿ ಏನು ಟೋಟಲ್ ಆಗಿ ಏನು 3 ಕೋಟಿ ವೆಚ್ಚವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಸೊ ಇದನ್ನ ತನಿಖೆ ಮಾಡಬೇಕು ಅಂತೇಳಿ ಇಲ್ಲಿ ಏನು ಎಂಎಲ್ಸಿ ಡಿಎಸ್ ಅರುಣ್ ಅವರು ಕೂಡ ಅದ್ರ ಮಾಹಿತಿ ಕೂಡ ಯೂನಿವರ್ಸಿಟಿಗೆ ಕೇಳಿದ್ರು. ಸೊ ಅವರು ಸುಮಾರು 6 ತಿಂಗಳ ಹಿಂದೆ ಏನು ಇಲ್ಲಿ ಆ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಏನು ಅಲ್ಲಿ ಮಾಹಿತಿಯನ್ನ ಕೇಳ್ತಾರೆ. ಅಲ್ಲಿ ವಿವಿ ಕೂಡ ಅವರಿಗೆ ಮಾಹಿತಿಯನ್ನು ಕೂಡ ಒಬ್ಬ ಎಂಎಲ್ಸಿಗೆ ಮಾಹಿತಿ ಕೇಳಿದ್ರು ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಇದರಲ್ಲಿ ಏನು ವ್ಯಾಲ್ಯೂಯೇಷನ್ಗೆ 1 ಕೋಟಿ ವೆಚ್ಚ ಆಗ್ತಾ ಇತ್ತು ಪ್ರತಿ ವರ್ಷ. ಈ ವರ್ಷ ಒಂದು ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಮ್ಯಾನ್ಯುವಲ್ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ 16ರಿಂದ 18 ರೂಪಾಯಿ ವೆಚ್ಚ ಆಗ್ತಾ ಇತ್ತು. ಸೊ ಈ ಡಿಜಿಟಲ್ ವ್ಯಾಲ್ಯೂಯೇಷನ್ ಹೆಸರಲ್ಲಿ ಸುಮಾರು 54 ರೂಪಾಯಿ ಒಂದು ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ತಗೊಳ್ತಾ ಇದ್ದಾರೆ.
ಮತ್ತೆ ವಿದ್ಯಾರ್ಥಿಗಳಿಂದನೂ ಕೂಡ ಅಲ್ಲಿ ಏನು ಫೀಸ್ಗಳನ್ನು ಕೂಡ ಪ್ರತಿ ವರ್ಷ ಏನ್ ಎಕ್ಸಾಮ್ ಒಂದು 500 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ರು, ಇದನ್ನ 1200 ರೂಪಾಯಿಗೆ ಹೆಚ್ಚಿಗೆ ಮಾಡಿ ಇದರಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಏನು ದಿನಗೂಲಿ ನೌಕರರು, ಗ್ರೂಪ್ ಡಿ ನೌಕರರಿಗೆ ಸಂಬಳ ಕೊಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಕಾರಣ ಅಲ್ಲಿಯ ಕುಲಪತಿಗಳು ಮತ್ತು ಅಲ್ಲಿನ ವ್ಯವಸ್ಥೆ ಏನು ಭ್ರಷ್ಟಾಚಾರ ಮಾಡ್ತಾ ಇದೆ, ಇದನ್ನ ತನಿಖೆ ಮಾಡಬೇಕು ಅನ್ನುವಂಥದ್ದು ಟಿ ಎಸ್ ಅರುಣ ಅವರ ಆಗ್ರಹ ಕೂಡ. ರೋಷನ್. ಎಸ್, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.